ಸಮಸ್ತ ವಿದ್ಯಾರ್ಥಿ ಬಳಗಕ್ಕೆ ನಮಸ್ಕಾರಗಳು. ಎಲ್ಲರಿಗೂ ಕೂಡ ನಮ್ಮ SM ಕ್ಲಾಸಸ್ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ಸ್ನೇಹಿತರೆ, ಇವತ್ತಿನ ಅವಶ್ಯಕವಾದ ಒಂದು ಮಾಹಿತಿ ಏನಪ್ಪ ಅಂದ್ರೆ, ಈಗ RRB ಗ್ರೂಪ್ ಡಿಯಲ್ಲಿ ನೇಮಕಾತಿಗಳು ಪ್ರಾರಂಭವಾಗಿದ್ದು ಎಲ್ಲರೂ ಅಪ್ಲಿಕೇಶನ್ ಹಾಕ್ಲಕತ್ತಾರ. ನೀವು ಕೂಡ ಹಾಕ್ರಿ. ಆದರೆ ಒಂದು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಯಾವಾಗದ ಮತ್ತು ಅಪ್ಲಿಕೇಶನ್ನ ಎಕ್ಸಾಮ್ ಯಾವ ರೀತಿಯಾಗಿರ್ತದೆ, ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರ್ತದೆ, ಎಕ್ಸಾಮ್ ಫೀಸ್ ಎಷ್ಟು ಇರ್ತದೆ, ಸಿಲೆಬಸ್ ಯಾವ ರೀತಿಯಾಗಿರ್ತದೆ, ಫಿಸಿಕಲ್ ಇರ್ತದೆ ಏನಿಲ್ಲೋ, ಯಾವ ಜೋನಿಗೆ ಎಷ್ಟು ಪೋಸ್ಟ್ ಅದಾವೆ, ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ಸ್ನೇಹಿತರೆ, ಯಾರ್ಯಾರು ಪೂರ್ತಿ ನೋಡಿರಿ, ಯಾಕಂದ್ರೆ ಸ್ಕಿಪ್ ಮಾಡಿದ್ರಪ್ಪ ಅಂದರೆ ಒಂದೊಂದು ಮಾಹಿತಿ ನೀವು ತಪ್ಪಿಸ್ಕೊಳ್ಳುವ ಸಾಧ್ಯತೆ ಇರ್ತದೆ. ಅಪ್ಲಿಕೇಶನ್ ಹಾಕೋದೇ ಕರೆ ಇತ್ತಪ್ಪ ಅಂದ್ರೆ ಅದರ ಬಗ್ಗೆ ಚೆಂದಾಗಿ ತಿಳ್ಕೊಂಡು, ಏನು ಸಿಲೆಬಸ್ ಅನ್ನೋದು ಎಲ್ಲ ಸಂಪೂರ್ಣವಾಗಿ ತಿಳ್ಕೊಂಡು ಅಪ್ಲಿಕೇಶನ್ ಹಾಕ್ರಿ. ಏನಾದರೂ ಒಂದು ಪ್ರತಿಫಲ ದೊರೀತದಂತ ನಾನು ಹೇಳಕ್ಕೆ ಬಯಸ್ತೇನೆ. ಬನ್ನಿ ಸ್ನೇಹಿತರೆ, ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ನೋಡ್ರಿ, ಒಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗ್ಯದ ಯಾವಾಗ, 31/1/2026 ಅಪ್ಲಿಕೇಶನ್ ಡೇಟ ಸ್ಟಾರ್ಟ್ ಆಗಿರುವಂಥದ್ದು. ಲಾಸ್ಟ್ ಡೇಟ್ ಇನ್ನೂ ಎಲ್ಲಿವರೆಗೆ ಅದಪ್ಪ ಅಂದ್ರೆ 2/3/2026 ಅದು. ಸ್ನೇಹಿತರೆ, ಯಾರ್ಯಾರು ಅರ್ಜಿ ಹಾಕಿಲ್ಲ ದಯವಿಟ್ಟು ಹೋಗಿ ಅರ್ಜಿಯನ್ನು ಸಲ್ಲಿಸ್ರಿ. ಯಾಕಪ್ಪ ಅಂದ್ರೆ ಪೋಸ್ಟ್ ಜಗ್ಗಿ ಪೋಸ್ಟ್ ಅವು. ಆರಾಮ ನಮಗೆ ಬೇಕಾಗಿರೋದು ಒಂದು ಪೋಸ್ಟ, 22,000 ಪೋಸ್ಟ್ದಾಗ ನಮಗೆ ಬೇಕಾಗಿದ್ದು ಒಂದು ಪೋಸ್ಟ್ ಆರಾಮಾಗಿ ನಾವು ಪಡಿಬೋದು. ಇನ್ನು ಅಪ್ಲಿಕೇಶನ್ ಪೇಮೆಂಟ್ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗದಪ್ಪ ಅಂದ್ರೆ 4/3/2026 ಅಪ್ಲಿಕೇಶನ್ ಪೇಮೆಂಟ್ ಮಾಡೋಕ್ಕೆ ಲಾಸ್ಟ್ ಡೇಟ್ ಕೊಟ್ಟಾರ. ನೀವು ಏನಾದರೂ ಅಪ್ಲಿಕೇಶನ್ ಹಾಕುವ ಸಂದರ್ಭದಲ್ಲಿ ತಪ್ಪುಗಳಾಗಿದ್ದಪ್ಪ ಅಂದ್ರೆ ಅದು 5/3/2026 14/3/2026 ಅದನ್ನು ಮಾಡಿಫೈ ಮಾಡಲಿಕ್ಕೆ ನಿಮಗೆ ಕೊಟ್ಟಿರುವಂಥದ್ದು. ಇಷ್ಟು ಒಂದು ಹುದ್ದೆಯ ಒಂದು ಡೇಟ್ ಆಗಿರ್ಬೋದು, ಒಂದು ಎಕ್ಸಾಮ್ ಫೀಸ್, ಇದ್ರ ಮಾಹಿತಿ. ಇನ್ನು ಇದ್ರ ಏಜ್ ರಿಲ್ಯಾಕ್ಸೇಷನ್ ಯಾವ ರೀತಿಯಾಗಿದೆ ಮತ್ತು ಯಾವ ವಯಸ್ಸಿನ ಮಿತಿ ಎಲ್ಲಿವರೆಗೆ ಕೊಟ್ಟಾನ ಅನ್ನುವಂಥದ್ದನ್ನು ನೋಡಬೇಕಾಗ್ತದೆ. ಇಲ್ಲಿ ನೋಡ್ರಿ, ಕಾಸ್ಟ್ ವೈಸ್ ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿರುವಂಥದ್ದು. ಸಾಮಾನ್ಯವಾಗಿ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತಪ್ಪ ಅಂದ್ರೆ 18ರಿಂದ 33 ವರ್ಷದ ವ್ಯಕ್ತಿಗಳಾಗಿರಬೇಕು. ಅಂದರೆ 18ರ ಮೇಲ್ಪಟ್ಟಿರಬೇಕು, 33ರ ಒಳಗಡೆ ನಿಮ್ಮ ಏಜ್ ಇರಬೇಕಂತ ಇಲ್ಲಿ ನಾವು ಕಾಣ್ತೀವಿ. ಇನ್ನು ಯಾವ್ಯಾವ ಕಾಸ್ಟ್ನವರು ಯಾವ ಇಸ್ವಿಯಲ್ಲಿ ಜನಿಸಿದ್ರಪ್ಪ ಅಂದ್ರೆ ಈ ಒಂದು ಅಪ್ಲಿಕೇಶನ್ನ ಹಾಕಲಿಕ್ಕೆ ಅರ್ಹತೆಯನ್ನು ಪಡೆದುಕೊಳ್ತಾರೆ ಅನ್ನುವಂಥದ್ದನ್ನು ಹೇಳ್ತೀನಿ ನೋಡಿ ಸ್ನೇಹಿತರೆ. ಮೊದಲನೇದಾಗಿ UR ಮತ್ತು EWS ದವರು, ಇವರು 2/1/1993 ನಂತರ ಜನಿಸಿದ್ರಪ್ಪ ಅಂದ್ರೆ ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು. ಅದೇ ರೀತಿಯಾಗಿ OBC ಅವರು 2/1/1990 ನಂತರ ಜನಿಸಿದ್ರಪ್ಪ ಅಂದರೆ ಇವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. SC ST ಅವರು 1988 ನಂತರ ಜನಿಸಿದ್ರಪ್ಪ ಅಂದ್ರೆ ಇವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಆದರೆ 2008 ಒಳಗಡೆ ಇವರು ಜನಿಸಿರಬೇಕು. ಅಂದ್ರೆ ಈಗ ಎಷ್ಟು ಈ 1/1/2026 ಜನಿಸಿದ್ರಪ್ಪ ಅಂದ್ರೆ ಅವ್ರಿಗೆ ಹಾಕ್ಲಿಕ್ಕೆ. ಯಾಕಂದರೆ ಈ ಇಸ್ವಿ ಒಳಗೆ ನಂತರ ಜನಿಸಿದ್ರಪ್ಪ ಅಂದರೆ ಈ ಇಸ್ವಿ ಒಳಗೆ ಅವ್ರಿಗೆ 18 ವರ್ಷ ತುಂಬಿರ್ತಾವೆ. ಆದ್ದರಿಂದ 18ರಿಂದ 33ರವರೆಗೆ ಒಂದು ಏಜನ್ನು ಅವರು ಹೊಂದಿರಬೇಕು ಸ್ನೇಹಿತರೆ. ಅಂದರೆ 18ರ ಮೇಲೆ ಇರಬೇಕು, 33ರ ಒಳಗಡೆ ಇರಬೇಕು ಅನ್ನುವಂಥದ್ದು. ಇನ್ನು ಈ ಎಕ್ಸಾಮ್ ಫೀಸ್ ಯಾವ ರೀತಿಯಾಗಿರ್ತದೆ ಮತ್ತು ಎಕ್ಸಾಮ್ ಪ್ರೊಸೆಸ್ ಯಾವ ರೀತಿಯಾಗಿರ್ತದೆ ಅನ್ನೋಂಥದ್ದನ್ನು ನೋಡಬೇಕು. ಅಂದರೆ ಇಲ್ಲಿ ನೋಡ್ರಿ,
ಈ ಎಕ್ಸಾಮ್ ಫೀಸ್ನಾಗ ಜನರಲ್ದವ್ರಿಗೆ 500 ರೂಪಾಯಿ ಇರ್ತದೆ, ಮತ್ತು ಫಿಮೇಲ್ ಮತ್ತು SC ST ಅವ್ರಿಗೆ 750 ರೂಪಾಯಿ ಇರ್ತದೆ. ಏನು ರೀ ಇಷ್ಟೊಂದು DD ಇಟ್ಟಾರಲ್ಲ ಅನ್ಬೇಡ್ರಿ. ಈ 500 ರೂಪಾಯಿ ನೀವು DD ಕಟ್ಟಿ ಎಕ್ಸಾಮ್ ಬರೆದ್ರಪ್ಪ ಅಂದ್ರೆ, ನೀವು ಎಕ್ಸಾಮ್ಗೆ ಹೋಗಿ ಅಟೆಂಡ್ ಆದರೆ ಮತ್ತೆ ನಿಮಗೆ 400 ರೂಪಾಯಿ ರೀಫಂಡ್ ಆಗ್ತದೆ. ಅದೇ ರೀತಿಯಾಗಿ 2,200 ಇದ್ದವರಿಗೆ SC ST ಮತ್ತು ಮಹಿಳೆಯರಿಗೆ ಇವರು 2,200 ರೂಪಾಯಿ ಕೊಟ್ಟು ಎಕ್ಸಾಮ್ ಬರೆದ್ರಪ್ಪ ಅಂದ್ರೆ ಇವ್ರಿಗೆ ಮತ್ತೆ 250 ಕೂಡ ರೀಫಂಡ್ ಆಗುವಂಥದ್ದು. ಇದು ಒಂದು ಎಕ್ಸಾಮ್ ಫೀಸ್ನ ಮಾಹಿತಿ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಯಾವ ಇರ್ತದೆ ಅನ್ನುವಂಥದ್ದನ್ನು ನೋಡ್ತಾ ಹೋದಾಗ, ಈ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರ್ತದಪ್ಪ ಅಂದ್ರೆ ಇದರಲ್ಲಿ ನೋಡ್ರಿ, ಸ್ಟಾರ್ಟಿಂಗ್ ಒಂದು ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ ಹಾಕಿದ ನಂತರ CBT ಬೇಸ್ಡ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಅಂದರೆ ಕಂಪ್ಯೂಟರ್ನಲ್ಲಿ ಎಕ್ಸಾಮ್ ಇರ್ತದೆ. ಕಂಪ್ಯೂಟರ್ ಎಕ್ಸಾಮ್ ಪಾಸ್ ಆದ್ರಪ್ಪ ಅಂದ್ರೆ ಫಿಸಿಕಲ್ ಟೆಸ್ಟ್ ಇರ್ತದೆ. ಫಿಸಿಕಲ್ ಟೆಸ್ಟ್ ನೀವು ಪಾಸ್ ಆದ್ರಪ್ಪ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತದೆ. ಎಲ್ಲ ಡಾಕ್ಯುಮೆಂಟ್ ನೀವು ಸರಿಯಾಗಿ ಸಬ್ಮಿಟ್ ಮಾಡಿದ್ರಪ್ಪ ಅಂದ್ರೆ ಮತ್ತು ನಿಮಗೆ ಮೆಡಿಕಲ್ ಚೆಕಪ್ ಇರ್ತದೆ. ಆಮೇಲೆ ಒಂದು RRB ಅವರ ಪ್ರಕಾರ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ತಾವೆ ಎಲ್ಲ ಇದು ಮಾಡಿಂದ ನಿಮ್ಗೆ ಆರ್ಡರ್ ಕಾಪಿ ಬರುವಂಥದ್ದು. ಇಷ್ಟಾದ ನಂತರ ಒಂದು ಎಕ್ಸಾಮ್ ಪ್ರೊಸೆಸ್ ಯಾವ ರೀತಿಯಾಗಿರ್ತದೆ ಮತ್ತು ಎಕ್ಸಾಮ್ ಸಿಲೆಬಸ್ ಏನಿರ್ತದೆ, ಯಾವ ವಿಷಯಗಳನ್ನು ಎಕ್ಸಾಮ್ ಒಳಗೊಂಡಿರ್ತಾವೆ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಕಾಡ್ತಿರ್ತಕ್ಕಂಥ ಒಂದು ಪ್ರಶ್ನೆ ಎಂದು ಹೇಳ್ಬೋದು ಸ್ನೇಹಿತರೆ. ನೋಡ್ರಿ, ಇಲ್ಲಿ ಒಟ್ಟೆ 90 ನಿಮಿಷ ಕಾಲ ನಿಮಗೆ ಪರೀಕ್ಷೆ ಬರಲಿಕ್ಕೆ ಅವಕಾಶ ಇರ್ತದೆ. ಅದರಲ್ಲಿ 25 ಪ್ರಶ್ನೆಗಳು ಜನರಲ್ ಸೈನ್ಸ್ದಿಂದ ಬಂದಿರ್ತಾವೆ, 25 ಪ್ರಶ್ನೆಗಳು ಮ್ಯಾಥಮೆಟಿಕ್ಸ್ದಿಂದ ಬಂದಿರ್ತಾವೆ, 30 ಪ್ರಶ್ನೆಗಳು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ದಿಂದ ಬಂದಿರ್ತಾವೆ, 20 ಪ್ರಶ್ನೆಗಳು ಕರೆಂಟ್ ಅಫೇರ್ಸ್ ಇರ್ತವೆ. ಒಟ್ಟು 100 ಪ್ರಶ್ನೆಗಳಿಗೆ ನೀವು ಇಲ್ಲಿ ಪರೀಕ್ಷೆಯನ್ನು ಬರಿಬೇಕಾಗ್ತದೆ. ಇನ್ನೊಂದು ಮುಖ್ಯವಾದ ಮಾಹಿತಿ ಏನಪ್ಪ ಅಂದ್ರೆ, ಇಲ್ಲಿ ನೆಗೆಟಿವ್ ಮಾರ್ಕ್ ಇರ್ತಾವೆ. ಅಂದರೆ 1/3 ನೆಗೆಟಿವ್ ಮಾರ್ಕನ್ನು ನೀವು ನೋಡ್ಬೋದು. ಇಲ್ಲಿ ಕೊಟ್ಟಾರ ಅವರು URದವ್ರು 40%, EWS ಅವ್ರು 40%, OBC 30%, ಅಂದಾಜು ಇಷ್ಟು ಪರ್ಸೆಂಟೇಜ್ ಮಾಡಬೇಕಂತ ಅವ್ರು ಹೇಳ್ತಾರೆ. ಆದ್ರೆ ಮೆರಿಟ್ ಲಿಸ್ಟ್ ಹೆಂಗೆ ಬರ್ತದೆ ಹಂಗೆ ನಿಮ್ಮ ಪರ್ಸೆಂಟೇಜ್ ಕೂಡ ಹೋಗುವಂಥದ್ದು. ಇನ್ನು ಮತ್ತೆ ಮುಂದೆ ಫಿಸಿಕಲ್ ಯಾವ ರೀತಿಯಾಗಿರುವ ಇರ್ತದೆ ಅನ್ನುವಂಥದ್ದು ಒಂದು ಮಾಹಿತಿಯನ್ನು ಹೇಳ್ತೀನಿ ಸ್ನೇಹಿತರೆ. ಈ ಫಿಸಿಕಲ್ ಟೆಸ್ಟ್ ಮಹಿಳೆಯರಿಗೆ ಬೇರೆ ಪುರುಷರಿಗೆ ಬೇರೆ ರೀತಿಯಾಗಿರ್ತದೆ, ಮಹಿಳೆಯರಿಗೆ ಬೇರೆ ರೀತಿಯಾಗಿರುವಂಥದ್ದು. ಇಲ್ಲಿ ನೋಡ್ರಿ ಏನೇನು ಇರ್ತದಪ್ಪ ಅಂದರೆ, ಪುರುಷರಿಗೆ 35 kg ತೂಕವನ್ನು ಹೊತ್ಕೊಂಡು 100 ಮೀಟರ್ ಉದ್ದದ, ಅಂದರೆ 100 ಮೀಟ್ರ್ ಓಡಬೇಕು. ಎಷ್ಟು? 2 ನಿಮಿಷದಲ್ಲಿ. ಆದ್ರೆ ಒಂದೇ ಒಂದು ಚಾನ್ಸ್ದಾಗ ಓಡಬೇಕಾಗ್ತದೆ. ಆ ಹೊತ್ತಿರ್ತಕ್ಕಂಥ 35 kg ಭಾರವನ್ನು ಎಲ್ಲಿಯೂ ಇಳಿಸುವಂತಿಲ್ಲ. ಅದೇ ರೀತಿಯಾಗಿ ಮಹಿಳೆಯರಿಗೆ 20 kg ತೂಕವನ್ನು ಹೊತ್ತುಕೊಂಡು 100 ಮೀಟರನ್ನು 2 ನಿಮಿಷದಲ್ಲಿ ಓಡಬೇಕಾಗ್ತದೆ. ಈ 2 ನಿಮಿಷದಲ್ಲಿ ಓಡಬೇಕಾದ್ರೆ ಎಲ್ಲಿಯೂ ಕೂಡ ಇಡುವಂತ ಇಲ್ಲ. ಅದೇ ರೀತಿಯಾಗಿ ಇನ್ನೊಂದೇನು, ಪುರುಷರಿಗೆ 1000 ಮೀಟರ್ ರನ್ನಿಂಗ್ 4 ನಿಮಿಷ 15 ಸೆಕೆಂಡ್ನಲ್ಲಿ ಓಡಬೇಕಾಗ್ತದೆ. ಮಹಿಳೆಯರು 1000 ಮೀಟರನ್ನು 5 ನಿಮಿಷ 40 ಸೆಕೆಂಡ್ನಲ್ಲಿ ಓಡಬೇಕಾಗ್ತದೆ. ಫಿಸಿಕಲ್ ಅಷ್ಟೇನು ಹಾರ್ಡ್ ಇಲ್ಲ, ಆರಾಮಾಗಿ ಎಲ್ಲರೂ ಕೂಡ ಪಾಸ್ ಆಗ್ಬೋದು. ಒಂದು 35 kg ತೂಕ ಹೊತ್ತು ಓಡೋದು ನಮ್ಮ ಹುಡುಗರಿಗೇನ ಅಷ್ಟೇನು ಕಷ್ಟದ ಮಾತಲ್ಲ, ಆರಾಮಾಗಿ ಎಲ್ಲರೂ ಓಡ್ತಾರೆ ಅನ್ನುವಂಥದ್ದು. ಇನ್ನು ಈ ಒಂದು ಎಕ್ಸಾಮ್ ಸಿಲೆಬಸ್ ಯಾವ ರೀತಿಯಾಗಿರ್ತದೆ ಅನ್ನುವಂಥದ್ದನ್ನು ನೋಡೋಣ ಸ್ನೇಹಿತರೆ. ಎಕ್ಸಾಮ್ ಸಿಲೆಬಸ್ ಯಾವ ರೀತಿಯಾಗಿದೆಪ್ಪ ಅಂದರೆ, ಯಾವ ಎಕ್ಸಾಮ್ ಸಿಲೆಬಸ್ ಬಹಳ ಮುಖ್ಯವಾಗಿರುವಂಥದ್ದು. ಅಂದರೆ ಯಾವ ವಿಷಯಗಳಲ್ಲಿ ಯಾವ ಸಬ್ಜೆಕ್ಟ್ ಅಂದರೆ ಅಧ್ಯಾಯಗಳಿಂದ ಪ್ರಶ್ನೆಗಳು ಕೇಳ್ತಾರೆ ಅನ್ನುವಂಥದ್ದನ್ನು ಇಲ್ಲಿ ನಾವು ತಿಳ್ಕೊಳ್ಬೇಕಾಗ್ತದೆ.
ಇಲ್ಲಿ ನೋಡಿರಿ, ಮ್ಯಾಥಮೆಟಿಕ್ಸ್ನಲ್ಲಿ ನಂಬರ್ ಸಿಸ್ಟಮ್, ಬೋರ್ಡ್ಮಾಸ್, ಡೆಸಿಮಲ್, ಫ್ರ್ಯಾಕ್ಷನ್, LCM, HCF, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್, ಪರ್ಸೆಂಟೇಜ್, ಮೆನ್ಸುರೇಷನ್, ಟೈಮ್ ಆ್ಯಂಡ್ ವರ್ಕ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್, ಸಿಂಪಲ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್. ಇದೇ ರೀತಿಯಾಗಿ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂಥ ಪ್ರಮುಖ ಅಂಶಗಳನ್ನು ಇಲ್ಲಿ ಕೇಳ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಜನರಲ್ ಇಂಟೆಲಿಜೆನ್ಸಿ ಆ್ಯಂಡ್ ರೀಸನಿಂಗ್ ಸಿಲೆಬಸ್ ಇಲ್ಲಿ ಐತೆ ನೋಡಿರಿ. ಒಂದು ಸಲ ವಿಡಿಯೋನ ಪಾಸ್ ಮಾಡಿ ಒಂದು ಸ್ಕ್ರೀನ್ಶಾಟ್ ತಕ್ಕೊಂಡು ಬರ್ಕೊಂಡು ಆರಾಮಾಗಿ ಎಕ್ಸಾಮ್ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿರಿ. ಇನ್ನು ಜನರಲ್ ಸೈನ್ಸ್ದಾಗ 10th ಸ್ಟ್ಯಾಂಡರ್ಡ್ ಲೆವೆಲಿಗೆ ಇರ್ತಕ್ಕಂಥ ಅಂಶಗಳನ್ನು ಕೇಳ್ತಾ ಹೋಗ್ತಾರೆ CBSE. ಮತ್ತು ಜನರಲ್ ಅವೇರ್ನೆಸ್ ಒಳಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಸ್ಪೋರ್ಟ್ಸ್, ಕಲ್ಚರ್ ಮತ್ತು ಪರ್ಸನಾಲಿಟೀಸ್ ಮತ್ತು ಎಕನಾಮಿಕ್ಸ್, ಪಾಲಿಟಿಕ್ಸ್ ಆ್ಯಂಡ್ ಅದರ್ ಸಬ್ಜೆಕ್ಟ್ ಇಂಪಾರ್ಟೆನ್ಸ್ ಇರ್ತಕ್ಕಂಥ ಅಂಶಗಳನ್ನು ಕೇಳ್ತಾರೆ. ಈ ರೀತಿಯಾಗಿ ಒಂದು ಎಕ್ಸಾಮ್ ಸಿಲೆಬಸ್ಸನ್ನು ನಾವು ನೋಡ್ಬೋದು ಸ್ನೇಹಿತರೆ. ಈ ಎಲ್ಲ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಮುಟ್ಟದಂತ ಭಾವಿಸ್ತೇನೆ. ಏನಾದರೂ ಕೆಲವೊಂದು ಸಂಶಯಗಳು ನಿಮಗಿದ್ದವಪ್ಪ ಅಂದ್ರೆ ಈ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನಾನು ನಿಮಗೆ ಇನ್ನೂ ಸಂಪೂರ್ಣ ಮಾಹಿತಿಯನ್ನು ನೀಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಇನ್ನು ಯಾವ ಜೋನಿಗೆ ಎಷ್ಟೆಷ್ಟು ಪೋಸ್ಟ್ ಕೊಟ್ಟಾರ ಅನ್ನುವಂಥದ್ದನ್ನು ಇಲ್ಲೊಂದು ತೋರಿಸ್ತಾ ಹೋಗ್ತೀನಿ ನೋಡ್ರಿ. ವೆಸ್ಟರ್ನ್ ರೈಲ್ವೆ ಮುಂಬೈ, ಇಲ್ಲಿ ಇರ್ತಕ್ಕಂಥ ಪೋಸ್ಟ್ಗಳು ನೀವು ಒಂದು ಸಾರಿ ಪೂಸ್ ಮಾಡಿಕೊಂಡು ಒಂದು ಸ್ಕ್ರೀನ್ಶಾಟ್ ತಕ್ಕೋರಿ. ನಾ ಎಲ್ಲ ಜೋನ್ದು ನಿಮಗೆ ಹುದ್ದೆಗಳನ್ನು ತೋರಿಸ್ತಾ ಹೋಗ್ತೇನೆ. ನಾರ್ತ್ ವೆಸ್ಟರ್ನ್ ರೈಲ್ವೆ ಜೈಪುರ್ದು ಇದು, ಅದೇ ರೀತಿಯಾಗಿ ಅಲಹಾಬಾದು ಮತ್ತು ಹುಬ್ಳಿ, ಜಬ್ಬಲ್ಪುರ್, ಭುವನೇಶ್ವರ್ ಮತ್ತು ಬಿಲ್ಸಾಪುರ್, ನ್ಯೂ ದಿಲ್ಲಿ, ಚೆನ್ನೈ, ಗೋರಖ್ಪುರ್, ಗುವಾಹಟಿ, ಕೋಲ್ಕತ್ತಾ, ಮುಂಬೈ, ಹಾಜಿಪುರ್. ಈ ರೀತಿಯಾಗಿ ಎಲ್ಲ ಜೋನಿಗೂ ಇರ್ತಕ್ಕಂಥ ಹುದ್ದೆಗಳು ಯಾವ ರೀತಿ ಹಂಚಿಕೆ ಆಗುವಂಥದ್ದನ್ನು ನಾವು ನೋಡ್ತೀವಿ ಸ್ನೇಹಿತರೆ. ಇಲ್ಲಿವರೆಗೆ ಒಂದು ವಿಡಿಯೋನ ವೀಕ್ಷಣೆ ಮಾಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ತರಗತಿಯನ್ನು ಇಲ್ಲೇ ಮುಕ್ತಾಯಗೊಳಿಸ್ತೇನೆ. ಇದೇ ರೀತಿಯಾದ ಹೆಚ್ಚಿನ ಒಂದು ಜಾಬ್ಗೆ ಸಂಬಂಧಪಟ್ಟಂಥ ವಿಡಿಯೋ ಆಗಲಿ ಮತ್ತು ಕೆಸೆಟ್ಗೆ ಸಂಬಂಧಪಟ್ಟಂಥ ಅದು ಎಕನಾಮಿಗೆ ಸಂಬಂಧಪಟ್ಟತಕ್ಕಂಥ ವಿಷಯಗಳಾಗಲಿ ನಮ್ಮ ಚಾನಲ್ನಲ್ಲಿ ನಾವು ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ನಿಮ್ಗೆ ಅವಶ್ಯಕತೆ ಇತ್ತಪ್ಪಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಧನ್ಯವಾದಗಳು.